ಮೀಟ್ ಮಾಡಿದ್ದವ್ರನ್ನ ಒಂದೊಂದು ಸಾಂಗಿಗೆ 6 ತಿಂಗಳು ವೆಯ್ಟ್ ಮಾಡಿ ತಗೊಂಡಿದ್ದೀವಿ ಡೇಟ್ನ. ಅವ್ರ ಹತ್ರನೇ ಮಾಡಿಸ್ಬೇಕು ಅನ್ನೋದು ತುಂಬ ಆಸೆ ಇತ್ತು ಮೊದಲಿಂದ. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕಿಂತ ಜಾಸ್ತಿ ರೀಚ್ ಆಗಿದ್ದೀವಿ ಅಂತ ಅನ್ನಿಸ್ತಿದೆ. ಅಷ್ಟು ಜನ ಮಾಡಿದ್ದಾರೆ. ಈಗ ಅವ್ರು ಅಲ್ಲ ಇತ್ತು ಒಂದು, ಈಗ ಅವ್ರು ಹೇಳಿದ್ರು ಗೊತ್ತಾಯ್ತಾ, ಕೆಲವು ಸಿನಿಮಾ ಫ್ರೀಯಾಗೇ ಮಾಡ್ತೀನಿ ಅಂತ ಮಾಡಿದ್ದಾರೆ. ಅದು ನನಗೇನೋ ಗೊತ್ತಿಲ್ಲ, ನನಗೆ ಅವರು ನೋಡಿದ್ರೆ ಒಂಥರ ನಮ್ಮ ಓನ್ ಬ್ರದರ್ ಫೀಲ್. ಸೊ ಹಾಗಾಗಿ ಅವ್ರೇನು ನಮ್ಮ ಹತ್ರ ಆ ಥರ ಕಮರ್ಷಿಯಲಾಗಿ ಏನೂ ಮಾಡಿಲ್ಲ, ಆ ಥರ ಪ್ರೀತಿಯಿಂದ ಮಾಡಿದ್ದಾರೆ. ಸೊ ಹಂಗಾಗಿ ನಮ್ಗೆ ಇನ್ನೂ ಅವ್ರ ಮೇಲೆ ಪ್ರೀತಿ ಜಾಸ್ತಿ. ಭಾಷೆ ಓಕೆ, ಕನ್ನಡದಲ್ಲೂ ಕೊಟ್ಟಿದ್ದೀವಲ್ಲ ಬೇರೆಯವ್ರಿಗೂ. ಓಕೆ ಮಾಡಿದ್ದಾರೆ, ಮೋಹನ್ ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಇವತ್ತು ಸೆಲೆಬ್ರಿಟಿ ಸಿನಿಮಾದು ಸಾಂಗ್ ಶೂಟ್ ನಡೀತಾ ಇದೆ. ಸೊ ಅದಕ್ಕೆ ಜಾನಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡ್ತಿದ್ದಾರೆ. ಇಟ್ಸ್ ಎ ಲವ್ ಸಾಂಗ್, ಲವ್ ಮಾಂಟೇಜ್, ಸ್ಟೋರಿ ಟೆಲ್ಲಿಂಗ್ ಮಾಂಟೇಜಸ್ ಸಾಂಗ್ಸ್. ಸೊ ಅದು ಶೂಟ್ ನಡೀತಾ ಇದೆ. ಇದು ಮುಗಿದ್ರೆ ಇನ್ನೊಂದು 10 days ಶೂಟ್ ಇರುತ್ತೆ. ಟಾಕಿ ಪೋರ್ಷನ್ ಮುಗಿಯುತ್ತೆ, 2 fights, ಅದು ಮುಗಿದ್ರೆ ಸಿನಿಮಾ ಕಂಪ್ಲೀಟ್, ಶೂಟಿಂಗ್ ಪೋರ್ಷನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಡಬ್ಬಿಂಗು. ಸೊ ಇಯರ್ ಎಂಡ್ ಬರೋ ಪ್ಲ್ಯಾನ್ಸ್ ಇದೆ ಸರ್. ಇದರಲ್ಲಿ ಕಲಾವಿದರು ಬಂದರೆ ಅದೇ ಪ್ರಿಯಾಂಕಾ, ಅಶ್ವಿನ್ನು, ಅದು ಬಿಟ್ಟರೆ ಯಾರೇ ನೀನು ಚೆಲುವೆ, ಸಂಗೀತ ಮೇಡಮ್ ಅವರು ತುಂಬ 27 years ಆಗಿ ಫಸ್ಟ್ ಟೈಮ್ ಕನ್ನಡಕ್ಕೆ ಬರ್ತಿದ್ದಾರೆ. ಸೊ ಅದು ನನ್ನ ಸಿನಿಮಾ ಮುಖಾಂತರ ಬರ್ತಿದ್ದಾರೆ. ಅದು ಬಿಟ್ಟರೆ ನಮ್ಮಲ್ಲಿ ತಿಲಕ್ ಮಾಡಿದ್ದಾರೆ. ಅದು ಬಿಟ್ಟರೆ ನಮ್ಮಲ್ಲಿ ಇವರು ಯಾರು ರಮೇಶ್ ಇಂದ್ರ ಸರ್ ಮಾಡಿದ್ದಾರೆ. ರವಿ ಶ್ರೀವತ್ಸ ಫ್ರೆಂಡ್ ಕ್ಯಾರೆಕ್ಟರ್ ಇದ್ರಲ್ಲಿ ಮಾಡಿದ್ದಾರೆ. ಇನ್ನು ಕೆಲವು ಇದ್ದಾರೆ ಸರ್. ಇನ್ನೊಂದಿಬ್ಬರು ಫೈನಲ್ ಆಗಬೇಕು. 2 ಕ್ಯಾರೆಕ್ಟರ್ ಫೈನಲ್ ಆಗಿದೆ. ಅದು ಹೋಗ್ತಾ ಫೈನಲ್. ಮೇಡಮ್ 1.5 ವರ್ಷ ಜರ್ನಿ ಶೂಟಿಂಗ್ ಪ್ರೋಸೆಸ್ ಅಲ್ಲ ಮೇಡಮ್. ಇಟ್ಸ್ ಎ ಸ್ಕ್ರಿಪ್ಟು, ಡೈಲಾಗ್ಸು, ಆ ಪ್ರೋಸೆಸ್ಸಲ್ಲಿ ಶೂಟಿಂಗ್ ಡೇಸ್ ಬಂದರೆ ನಿಮಗೆ ಆಲ್ಮೋಸ್ಟ್ 80 days ಇಲ್ಲಿವರೆಗೂ ಆಗಿದೆ. 80 days ಶೂಟ್ ಮಾಡಿರೋದ್ರಲ್ಲಿ ಮೈಸೂರು ಇದು ಸೆಕೆಂಡ್ ಶೆಡ್ಯೂಲು. ಫಸ್ಟ್ ಶೆಡ್ಯೂಲ್ ಮೈಸೂರೇ ಮಾಡಿದ್ವಿ. ಸೆಕೆಂಡ್ ಶೆಡ್ಯೂಲು ನಾವು ಮಾಲೂರಲ್ಲಿ ಮಾಡಿದ್ವಿ. ಥರ್ಡ್ ಶೆಡ್ಯೂಲ್ ಬೆಂಗಳೂರು ಶೂಟ್ ಆಯಿತು. ಇದು 4th ಶೆಡ್ಯೂಲ್ ಮಂಗಳೂರು ಒಂದು ಶೆಡ್ಯೂಲ್ ಶೂಟ್ ಮಾಡಿದ್ವಿ. ಇದು 4th ಶೆಡ್ಯೂಲ್ ಸಾಂಗ್ ಶೂಟು. ಅದೇ ಜಾನಿ ಮಾಸ್ಟರ್ ಡೇಟ್ಸ್ ತೊಗೊಂಡು ಸಾಂಗ್ ಮಾತ್ರ ಈ ಶೆಡ್ಯೂಲ್ ಹಾಕ್ಕೊಂಡ್ವಿ. ಈ ಸಾಂಗ್ ಮುಗಿಸ್ಬಿಡೋಣ. ಇನ್ ಕಮಿಂಗ್ ಡೇಸಲ್ಲಿ 10 days ಶೂಟ್. ಹೌದು ಸರ್. ನಿಜವಾಗ್ಲೂ ಸರ್ ಆ ಭಯ ಅಂತೂ ಇದ್ದೇ ಇದೆ. ಒಂದು ಯಾವಾಗಲೂ ನನಗೆ ಅನ್ಸೋದು, ಸರಿ ಸಿನಿಮಾ ಓಡ್ತಾ ಇಲ್ಲ, ಬರ್ತಾ ಇಲ್ಲ ಅಂದರೆ ಹಂಗಂದ್ರೆ ಸಿನಿಮಾ ಇಂಡಸ್ಟ್ರಿ ಮುಗಿದೋಯ್ತಾ, ಈ ಬಿಸ್ನೆಸ್ಸೇ ಇಲ್ವಾ? ನಮಗೂ ಆ ಭಯ ಕಾಡುತ್ತೆ. ಈಗ ನೀವೇ ಕೇಳಿದ ಆ ಕ್ವಶನ್ ಕೇಳಿದಾಗ, ಈಗ ನನ್ನೇ ಕೆಲವು ಪ್ರೊಡ್ಯೂಸರು ಹೇಗೆ ಕಿರಣ್ ಬಿಸ್ನೆಸ್ ಹೆಂಗಿದೆ, ಮತ್ತು ಬಿಸ್ನೆಸ್ ಇಲ್ವಲ್ಲ, ಏನಕ್ಕೆ ಸಿನಿಮಾ ಮಾಡೋಣ ಅವಾಗ ಅಂದಾಗ ಇಂಡಸ್ಟ್ರಿ ಇಲ್ಲ, ಮಾಡಬೇಕು ಸರ್, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಬೇಕು. ಪ್ರತಿಯೊಬ್ಬರದ್ದು ಅವ್ರದ್ದೇ ಆದ ಒಂದು ಜಾನರ್ ಇರುತ್ತೆ, ಟೇಸ್ಟ್ ಇರುತ್ತೆ. ಡಿಸ್ಕಸ್ ಮಾಡೋಣ. ಪ್ರಯತ್ನ ಅಂತೂ ಮಾಡಲೇಬೇಕು. ಯಾವುದೇ ಬಿಸ್ನೆಸ್ಸಲ್ಲಿ ರಿಸ್ಕ್ ಇದ್ದೇ ಇದೆ ಸರ್. ನನ್ನ ಪಾಯಿಂಟ್ ಆಫ್ ವ್ಯೂ ಏನೇ ಒಂದು ಚಿಕ್ಕ ಬಿಸ್ನೆಸ್ ಮಾಡ್ಬೋದು. ಈಗ ಒಂದು ಬೇಕ್ರಿ ಇಡೋನು 5 ಲಕ್ಷ ಬಿಸ್ನೆಸ್ ಮಾಡೋನು 50 ಕಡೆ ಯೋಚನೆ ಮಾಡಿರ್ತಾನೆ, ಇಲ್ಲಿ ಬಿಸ್ನೆಸ್ ಆಗುತ್ತಾ ಅಂತ. ಹಂಗೆ ಸಿನಿಮಾನೂ ಹಂಗೆ. ಸೊ ನನ್ನ ಟೀಮಲ್ಲಿ ಹೇಗೆ ಅಂದರೆ ನಾವೆಲ್ಲ ಫ್ರೆಂಡ್ಸ್. ಅಂದರೆ ನನ್ನ ಪ್ರೊಡ್ಯೂಸರ್ ಆಗಿರ್ಬೋದು, ನನ್ನ ಹೀರೋ ಆಗಿರ್ಬೋದು, ಒಂದು ಕಲೆಕ್ಟಿವ್ ಒಪಿನಿಯನ್ ತೊಗೋತೀವಿ. ಒಂದು ಸೀನ್ ಡಿಸ್ಕಸ್ ಆದರೂ, ಒಂದು ಮೇಕಿಂಗ್ ಆದರೂ ಏನು ಅನ್ನಿಸ್ತಿದೆ, ಹೇಗೆ ಅನ್ನಿಸ್ತಿದೆ, ಆ್ಯಸ್ ಎ ವ್ಯೂವರ್ ಆಡಿಯನ್ಸ್ ಆಗಿ ನಮ್ಮ ಒಳಗಡೆ ಇರೋ ಆಡಿಯನ್ಸ್ ಯಾವತ್ತೂ ಸತ್ತೋಗಬಾರ್ದು. ಅಂದರೆ ನಮ್ಮಲ್ಲೇ ಸರ್ ಡಿಸ್ಕಸ್ ಮಾಡ್ತೀವಿ. ನಿನ್ಗೆ ಯಾವ ಥರ ಸಿನಿಮಾ ಇಷ್ಟ, ಈ ಜಾನರ್ ಓಕೆನಾ, ಪರ್ಫಾರ್ಮೆನ್ಸ್, ಇದೆಲ್ಲ ಒಂದು ಕಲೆಕ್ಟಿವ್ ಒಪಿನಿಯನ್ ಆಗಿ ಮಾಡ್ತಿದ್ದೀವಿ. ಆ್ಯಸ್ ಎ ಪ್ರೊಡ್ಯೂಸರು ಎಲ್ಲಿ ಕಾಂಪ್ರಮೈಸ್ ಅಂತೂ ಆಗಿಲ್ಲ. ಪ್ರೊಡ್ಯೂಸರ್ ಏನೇ ಕೊಟ್ಟರು ನೋಡಿ ಕಿರಣ್ ಅವ್ರಿಗೆ ಕೆಲವು ಸೀನ್ ನನಗಿಷ್ಟ ಆಗಿ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ನನಗೆ ಹಿಂಗೆ ಅನ್ನಿಸ್ತಿದೆ, ನೋಡಿ ಏನೋ ಚೇಂಜಸ್ ಮಾಡ್ಬೋದಾ, ಹಿಂಗೆ ಕಲೆಕ್ಟಿವ್ ಒಪಿನಿಯನ್ನಲ್ಲಿ ಮಾಡ್ತಾಯಿದ್ದೀವಿ ಸರ್. ಮತ್ತು ಅವರು ಹೇಳ್ದಂಗೆ ಫಸ್ಟು ಪ್ರಯತ್ನ ಮಾಡೋಣ. ಫಸ್ಟು ಈ ಸಿನಿಮಾ ಸ್ಟಾರ್ಟ್ ಆಗಬೇಕಂದ್ರೆ ಫಸ್ಟು ಮಾತಿದ್ದು, ಈ ಸಿನಿಮಾ ಬಿಸ್ನೆಸ್ ಆಗದೇ ಇದ್ರೂ ನಾವು ತಡ್ಕೊಳ್ಳೋ ಕೆಪಾಸಿಟಿ ಇರಬೇಕು. ಕರ್ಕೊಂಡು ಬಂದರು, ಇಲ್ಲ ಯಾರೋ ಬಂದರು, ಒಂದು ಸಿನಿಮಾ ಮಾಡಿಬಿಟ್ರು, ಇಂಡಸ್ಟ್ರಿ ಬಿಟ್ಟು ಹೊರಟೋದು, ಇದು ಬರಬಾರ್ದು. ನನ್ನ ಪಾಯಿಂಟ್ ಆಫ್ ವ್ಯೂ ಸರ್. ಮಾಡೋಣ, ಕಲೆಕ್ಟಿವ್ ಆಗಿ ಮಾಡೋಣ, ಕಷ್ಟಪಟ್ಟು ಮಾಡೋಣ, ಏನೋ ಒಂದು ಸಲ್ಲುತ್ತೆ ಚೆನ್ನಾಗಿ. ಯಾರಿಗೊಬ್ರು ಎಲ್ರಿಗೂ ಕೆರಿಯರ್ ಆಗಬೇಕು ಅಂತ ಮಾಡ್ತಿದ್ದೀವಿ. ಇಲ್ಲಾಂದರೂ ಏನೋ ಆಗುತ್ತೆ. ಇದು ನನ್ನ ಬಿಲೀವ್ ಸರ್. ಪ್ರಚಾರ ಮಾಡೋದು ಇತ್ತೀಚಿನ ಒಂದು ಸಿನಿಮಾ ಬೆಳವಣಿಗೆ ಶೂಟಿಂಗ್ ಟೈಮಲ್ಲಿ
ಮಾಡ್ತಾ ಇದ್ದಾರೆ ಉದ್ದೇಶ ಆಗಿರ್ಬೋದು ಅಥವಾ ಏನು? ಯಾಕಂದ್ರೆ ಮುಂಚೆ ಎಲ್ಲ ಸಿನಿಮಾಗಳಲ್ಲಿ ಹಳೆ ಸಿನಿಮಾಗಳನ್ನ ನಾವು ಅಬ್ಸರ್ವ್ ಮಾಡಿದ್ರೆ ವಿಷ್ಣು ಸರ್ ಆಗಿರ್ಬೋದು ಆ ಟೈಮಲ್ಲೆಲ್ಲ ಕರ್ಕೊಂಡು ಹೋಗೋರವನ್ನೆಲ್ಲ ಶೂಟಿಂಗ್ ಸ್ಪಾಟಿಗೆ ಕರ್ಕೊಂಡು ಹೋಗಿ ಎಲ್ರಿಗೂ ತೋರಿಸೋರು, ಅದನ್ನ ಪೇಪರ್ಗಳಲ್ಲೆಲ್ಲ ಪ್ರಿಂಟ್ ಎಲ್ಲ ಮಾಡಿಸೋರು. ಬಟ್ ಇವಾಗ ಅದಿಲ್ಲ, ಆ ಪದ್ಧತಿನೇ ಇದೆ. ಇದ್ರ ಬಗ್ಗೆ ಹೇಳೋದು ನಾವು ಹಳೆ ಸ್ಟೈಲಲ್ಲೇ ಬರೋಣ ಅಂತ. ಕರೆಕ್ಟಾಗಿ ಹೇಳಿದ್ವಿ. ಸೇಮ್ ನೀವು ಹೇಳಿದ್ದನ್ನೇ ನಾವು ಡಿಸ್ಕಸ್ ಮಾಡಿದ್ವಿ. ಮುಂಚೆ ಎಲ್ಲ ಹೇಗೆ ಮಾಡ್ತಾಯಿದ್ರು, ಈಗ ಅಶ್ವಿನೂ ಅದೇ ಪಾಯಿಂಟ್ ಹೇಳಿದ್ರು. ಮುಂಚೆ ಎಲ್ಲ ಹೇಗೆ ಮಾಡ್ತಾಯಿದ್ರು, ಇದು ಮೀಡಿಯಾ ಅಂದರೆ ಪೇಪರ್ ಮೀಡಿಯಾ ಇದ್ದಾಗ ವಿಷ್ಣು ಸರ್ದು ಅದನ್ನು ಯಾಕೆ ಹೊರಗಡೆ ತರಬಾರ್ದು, ನಾವು ಆ ಥರ ಯೋಚನೆ ಮಾಡೋಣ. ಪಬ್ಲಿಸಿಟಿ ಎವ್ರಿ ಡೇ ಇಸ್ ಕ್ರಿಯೇಟಿವ್ ಸರ್, ಪಬ್ಲಿಸಿಟಿ. ಸೊ ಒಂದೊಂದೇ ಯೋಚನೆ ಮಾಡ್ತಾ ಈಗ ಸೇಮ್ ನೀವು ಹೇಳ್ದಾಗೇನು ಸರಿ ಲೊಕೇಶನ್ಸ್ಗೆ ಕರೆಸಿ ಮಾಡೋಣ, ಹೇಗೆ ಮಾಡ್ತಿದ್ರು ಅದನ್ನು ಡಿಸೈನ್ ಮಾಡ್ತಾ ಒಂದೊಂದೇ ಸ್ಟಾರ್ಟ್ ಮಾಡಿದ್ವಿ. ಈಗ ನಾವು ಮೀಡಿಯಾ ಮುಂದೆ ಇವತ್ತೇ ಬಂದಿರೋದು ಸರ್. ಇಷ್ಟು ದಿವಸ ಶೂಟ್ ಆದಮೇಲೆ ಇವತ್ತು ನಮ್ಮ ಟೈಟಲ್ ಟೀಸರಲ್ಲಿ ಸುದೀಪ್ ಸರ್ ಅವತ್ತು ಮಾತಾಡಿದ್ಬಿಟ್ರೆ ಇವತ್ತೇ ಶೂಟ್ ಮಾಡಿದ್ವಿ. ಸೊ ಸೆಲೆಬ್ರಿಟಿ ಅನ್ನುವ ಸಿನಿಮಾದ ಬಗ್ಗೆ ಇಲ್ಲಿ ಎಲ್ಲೂ ಹೇಳ್ಕೊಂಡಿಲ್ಲ, ನೀವೇ ಇದ್ದೀರಾ ಫಸ್ಟ್ ಟೈಮ್ ಮೀಡಿಯಾ ಮುಂದೆ ಬರ್ತಾ ಇದ್ದೀವಿ. ಸೆಲೆಬ್ರಿಟಿ ನಿಮ್ಮ ಪ್ರಕಾರ ಆನ್ಲೈನ್ ಸ್ಟೋರಿ ಏನು? ಟೆಕ್ನಿಷಿಯನ್ಸ್ ಬಗ್ಗೆ, DOP ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳ್ಕೊಂಡಿಲ್ಲ, ಸೊ ಅವ್ರ ಬಗ್ಗೆ ಪರಿಚಯಿಸೋದು. ಹಾಂ, DOP ಬಂದು ಆನಂದ್ ಸುಂದರೇಶ್ ಅಂತ ನನ್ನ ಸ್ನೇಹಿತ. ಇದು ಮುಂಚೆ ಊರ್ವಿ ಅಂತ ಮಾಡಿದರು, ಹಾಗೆ ಮರ್ಫಿ ಅನ್ನೋ ಮೂವಿ ವರ್ಕ್ ಮಾಡಿದರು. ಸೊ ನನ್ನ 3ನೇ ಸಿನಿಮಾ ನನ್ನ ಜೊತೆ ಮಾಡಿದ್ರು. ಅದು ಬಿಟ್ಟರೆ ವಿಜಯ್ ಅಂದ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್ ಸರ್. ಅವರು 2 ಸಿನಿಮಾ ಮಾಡಿದ್ದಾರೆ. ಇದು ಬಿಫೋರ್ ಗೋವನಂ ಗಗನಂ ಅಂತ ಒಂದು ಮಾಡಿದ್ದಾರೆ, ಅದು ಮುಂಚೆ ಕಾಣದಂತೆ ಮಾಯವಾದನು. ಅವ್ರದ್ದು ಫ್ರೆಂಡೇ ಸರ್. ಒಂದು 10 ಇಯರ್ಸ್ ಜರ್ನಿ ನಮ್ಮದೆಲ್ಲ. DOP ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು. ಸೊ ತುಂಬ ಒಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ಜಾನಿ ಮಾಸ್ಟ್ರು ಕರೀತಿದ್ದಂಗೆ ಬರ್ತಾರೆ ಅನ್ನೋದು ಸುಳ್ಳು ಸರ್. ಒಂದು ಕೊಟ್ಟಿರೋ ರೆಮ್ಯೂಷನ್ ಅವ್ರು ಕೇಳಿದಷ್ಟು ರೆಮ್ಯೂಷನ್ ಕೊಡ್ತೀನಿ ಬರ್ತಾರೆ ಅಂದರೂ ಸುಳ್ಳು ಸರ್. ಅವರು ಸಾಂಗ್ ಕೇಳಿ ಇಷ್ಟ ಆದರೆ ಮಾತ್ರ ಬರೋದು ಸರ್. ಇದು ನಮಗೆ ಚಾಲೆಂಜ್ ಇತ್ತು. ನಾವು ಫಸ್ಟ್ ಮೀಟ್ ಆದಾಗ ನಾವು ಒಂದು ಸಾಂಗಿಗೆ ಅಂತ ಒಂದು ಸಾಂಗಿಗೆ ಅಂತ ಕೇಳಿಸೋಣ ಫಸ್ಟು. ಅವ್ರಿಗೆ ಫಸ್ಟು ಸಾಂಗ್ ಕೇಳ್ತಾರೆ ಸರ್. ಅವ್ರಿಗೆ ಡಿಫ್ರೆಂಟ್ ಅನಿಸಿದ್ರೆ ಮಾತ್ರ ಅವ್ರು ಅಕ್ಸೆಪ್ಟ್ ಮಾಡೋದು, ಇಲ್ಲ ಅಂದರೆ ಮಾಡೋದು. ಯಾಕೆಂದರೆ ಬೇರೆ ಮಾಡೋಕ್ಕಾಗಬೇಕಲ್ಲ. ಒಂದು ಸಾಂಗ್ ಮಾಡೋಣ ಫಸ್ಟು ಅಂತ ಹೋಗಿದ್ದು. ಅದೆಲ್ಲ ಆದಮೇಲೆ ಅವ್ರು ನೋಡಿ ಪೇಮೆಂಟ್ ವಿಚಾರದಲ್ಲಿ ತಲೆ ಕೆಡಿಸ್ಕೊಬೇಡ ಎಲ್ಲ ಸರು ಆ ಧೈರ್ಯದ ಮೇಲೆ ಹೋಗಿದ್ದು. ಇವತ್ತು ಹಂಗೆ ಇದ್ದಾರೆ ಅವರು. ಇವತ್ತು ಅದಿದೆ ಸರ್. ಜಾನಿ ಮಾಸ್ಟರ್ ಸರ್ ಹತ್ರ ಸಾಂಗ್ ಒಪ್ಸೋದಿದೆಯಲ್ಲ, ಇಟ್ಸ್ ಎ ಚಾಲೆಂಜ್ ಸರ್. ಅವ್ರು ಕೇಳಿ ಅವ್ರು ಇಷ್ಟಪಟ್ಟರು, ಮತ್ತು ಕೆಲವು ಚೇಂಜಸ್ಸು ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಅದು ಹೇಳಬೇಕು, ಬೇರೆ ಸಾಂಗ್ ಕೇಳ್ತಾರೆ ಸುಮ್ಮನೆ ಆಗ್ತಾರೆ. ಬಟ್ ನಮ್ಮ ಸಿನಿಮಾದಲ್ಲಿ ಜಾನಿ ಮಾಸ್ಟ್ರು ಸ್ಟುಡಿಯೋಗೆ ಹೋಗಿ 1 ವೀಕು ಸಾಂಗ್ನ ಫುಲ್ ಟ್ಯೂನ್ ಮಾಡಿದ್ದಾರೆ. ಸಾಂಗ್ನ ಅವರು ಟ್ಯೂನ್ ಮಾಡಿ ಅವರೇ ಚೇಂಜ್ ಮಾಡಿಸಿ ಏನೇನು ಬೇಕು ಅವ್ರು ಅದನ್ನು ಮಾಡಿಕೊಂಡು ಆಮೇಲೆ ಬಂದು ಇದು ಮಾಡಿದ್ದಾರೆ. ಅದು ನಮ್ಮ ಮೇಲಿರೋ ಲವ್. ಥ್ಯಾಂಕ್ ಯು ಸರ್. Vijay, music director, he is doing amazing job. They just